ಏನು ತಿಂದೆ ನೀನು? ಏನು ತಿಂದೆ? ಹಾಂ, ತಿಂದಿದ್ರೆ ತಾನೇ ಗೊತ್ತಾಗಕ್ಕೆ ನಿನಗೆ. ನಾವೆಲ್ಲ ಗಣಿತ ಊರಿಗೆ ಯಾಕೆ ಬಂತಾ? ತಪ್ಪಿ ಕೊಡು ಫಸ್ಟ್. ಯಾಕೆ ಏನು ಮಾಡ್ತೀಯ? ಇದೆಷ್ಟಿದು? ಇದೇ ನೋಡ್ರಿ ನಮ್ಮ ಪ್ರೀತರ ಅಜ್ಜಿ ಮನೆ. ಅದೇನೋ ಪ್ರೀತ ಇದೆಯಲ್ಲ ನಿಮ್ಮ ಅಜ್ಜಿ ಮನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತಂದರೆ, ಇವತ್ತು ಮೊಹರಂ ಹಬ್ಬ ಇರೋದ್ರಿಂದ ಸ್ಕೂಲಿಗೆ ರಜಾ ಇತ್ತು ನನ್ನ ಮಗನಿಗೆ. ಅದಕ್ಕಾಗಿ ನಾವು ನಮ್ಮ ತವ್ರ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ತಂಗಿ ಮತ್ತು ಅವ್ರ ಪಾಪು ಇದ್ದಾರೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಊರು ಏನು ಅಂತಂದು ಒಂದೊಂದಾಗೆ ತೋರಿಸ್ತೀನಿ ನೋಡಿ. ವಿಡಿಯೋ ಕೊನೆ ತನಕ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅಲ್ಲೋಡು ಪ್ರತಿ ಹಿಂದೆ ಬಾಯಿಂದ ಕಿತ್ತಾಗಿದೆ. ನಮ್ಮ ಮನೇಲಿ ಏನು ತಿಂಡಿ ಏನೂ ಮಾಡಿರಲಿಲ್ಲ, ಏಕೆಂದರೆ ಲೇಟ್ ಆಗುತ್ತೆ ಹೋಗೋಕ್ಕಂತಂದು ಹೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗಾಗಿ ಫಸ್ಟ್ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ತಿಂಡಿ ತಿನ್ನೋಕ್ಕಂತ ಹೋದ್ವಿ. ಇಲ್ಲಿ ತುಮಕೂರಲ್ಲೇ ಹಬ್ಬ ಇರೋದ್ರಿಂದ ನೋಡಿ ಯಾವ ರೀತಿ ಹಬ್ಬ ಮಾಡ್ತಿದ್ದಾರೆ ಅವರು, ಮೊಹರಂ ಹಬ್ಬ. ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ವ ತಳ್ಳಗಡೆಯಲ್ಲಿ, ಅಲ್ಲೇ ತಿನ್ನೋಣ ಅಂತ ಹೋದ್ವಿ. ನಮ್ಮ ಮನೆಯವ್ರು ಇಲ್ಲಿ ಹೇಳ್ತಿದ್ದಾರೆ ಯಾವ ತಿಂಡಿ ಬೇಕಂತ ಕೇಳಿದ್ದಾದಮೇಲೆ ಅಲ್ಲಿ ಆರ್ಡ್ರ್ ಕೊಟ್ಟು ತಗೊಳ್ತಾ ಇದ್ದೀವಿ. ಏಕೆಂದರೆ ಹೋಟೆಲಿಗೆ ಹೋಗೋಷ್ಟು ಟೈಮ್ ಇಲ್ಲ ನಮಗೆ. ಅಲ್ಲಿಗಿಂತ ಇದೇ ಎಷ್ಟೋ ಬೆಟರ್ ಅನಿಸುತ್ತೆ, ಅಷ್ಟೋ ಚೆನ್ನಾಗಿರುತ್ತೆ ಇಲ್ಲಿ ತಳ್ಳಗಡೆಯಲ್ಲಿ ಇಟ್ಕೊಂಡ್ರೆ ಅದು. ನಾನಿಲ್ಲಿ ಬಂದು ಉಪ್ಪಿಟ್ಟು ತಂದಿದ್ದೆ, ನಮ್ಮ ಮನೆಯವರು ಟೊಮೊಟೊ ಬಾತ್ ತಿಂತಾಯಿದ್ರು. ನನ್ನ ಮಗ ಬಂದುಬಿಟ್ಟು ಇಲ್ಲಿ ಅವ್ನಿಗೆ ಉಪ್ಪಿಟ್ಟೂ ಇಷ್ಟ ಆಗಲಿಲ್ಲ, ಟೊಮೊಟೊ ಬಾತೂ ಇಷ್ಟ ಆಗಲಿಲ್ಲ. ಅವನು ಆ ಥರ ಔಟ್ಸೈಡ್ ಹೋದ್ಮೇಲೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅವನು. ಅವ್ರಿಗೆ ಏನು ಬೇಕಂತ ಗೊತ್ತಿರುತ್ತೆ ನಿಮಗೇನೆ. ಹಾಗಾಗಿ ಅವ್ನು ತಿನ್ನಲಿಲ್ಲ, ಸುಮ್ಮನೆ ವಡೆ ಒಂದು ಮಾತ್ರ ತಿಂದ. ತಿಂದೆ ನೀನು? ಏನು ತಿಂದೆ? ಹಾಂ, ತಿಂದಿದ್ರೆ ತಾನೇ ಗೊತ್ತಾಗಕ್ಕೆ ನಿನಗೆ. ನನ್ನ ತವ್ರ ಮನೆ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕೊಬೇಕಂತ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಹಾಕ್ಸ್ಕೊಂಬಂದರು. ನಾವೆಲ್ಲ ಹೋಗ್ತಿದ್ದೀವಿ ಹೇಳು? ನಾವೆಲ್ಲ ಹೋಗ್ತಿದ್ದೀವಿ ಗಣಿತ ಊರಿಗೆ ಯಾಕೆ? ಏನಂತ? ಹೌದಾ? ಪಾಪ ನೋಡ್ಕೆ ಬರಕ್ಕ? ನಿಮ್ಮ ಸ್ಕೂಲ್ ರಜಾನ ಇಲ್ಲ ಇವತ್ತು? ರಜಾನೇ. ಆದರೆ ನೋಡು, ಐತಿ ಸುಮ್ಮನೆ ಇರೋ ಬೈನಿಲಿಕ್ಕೆ. ಹಾಲು ಶಿರಾ ಬಿಟ್ಟು ಹೋಗ್ತಾ ಇದ್ವಿ. ನಾನು ನನ್ನ ಮಗ ಇಲ್ಲಿ ಮಾತಾಡ್ತಿದ್ರು, ಆ ಗಾಳಿಗೆ ಏನೂ ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಆದ್ರೂ ನಾನು ಟೈಮ್ ಪಾಸ್ ಆಗಬೇಕಲ್ಲ, ಅವನಿಗೆ ಬಂತ ಅಂತ ಕೇಳ್ತಿದ್ದ. ಅದಕ್ಕೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಕ್ನಹಳ್ಳಿ ಸ್ಕೂಲಲ್ಲಿ ನಮ್ಮ ಅಕ್ಕನ ಮಗ ಓದ್ತಾ ಇದ್ದಾನೆ. ಅವ್ರ ಸ್ಕೂಲ್ ಬಂದಿದ್ದಂಗೆ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ, ಇದೇ ನೋಡು ನಿಮ್ಮ ಅಣ್ಣ ಹೋಗ್ತಿರೋದು ಅಂತಂದು. ಅರುಣೋದಯ ವಿದ್ಯಾಸಂಸ್ಥೆ, ಅಲ್ಲೇ ನಮ್ಮ ಅಕ್ಕನ ಮಗ ಹೋಗೋದು, ಅದಕ್ಕೆ ತೋರಿಸ್ತಾ ಇದ್ದೆ ನನ್ನ ಮಗನಿಗೆ. ಈ ಕ್ರಾಸಿಂಗ್ ನೋಡ್ತಿದ್ರೆ ಕೆಲವ್ರು ಜನಗೆ ನೋಡಿರೋರ್ಗಾದರೆ ಗೊತ್ತಾಗುತ್ತೆ ಇದು ಯಾವ ಊರು ಅಂತಂದು ಹೇಳ್ಬಿಟ್ಟು, ನೋಡಿದ್ದವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಇಲ್ಲ ಸಿನಿ ನಮ್ಮ ಅಮ್ಮರವ್ರಿಗೆ ಹೋಗೋದು. ಇದು ಬಂದುಬಿಟ್ಟು ಅಮರಾಪುರ ಅಂತ. ಇಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರಿಂದ ಶಿರಾದಿಂದ ಅಮರಾಪುರಕ್ಕೆ ಬಂದರೆ ನಮ್ಮ ಅಮ್ಮರವ್ರಿಗೆ ಬೇಗ ಹೋಗ್ಬೋದು. ಇಲ್ಲ ಪಾವಗಡದ ಮೇಲೆ ಹಸಿ ಬಂದರೆ ಸುತ್ತರ್ಕೊಂಡು ಹೋದಂಗೆ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಶಿರಾದಿಂದ ಅಮರಾಪುರಕ್ಕೆ ಬಂದೇ ಹೋಗೋದು. ಬೇಗ ಸಿಗುತ್ತೆ ನಮಗೆ. ಪಾವಗಡದಾಗ ಹಸಿ ಬಂದರೆ ಒಳ್ಳೆ ಸುತ್ತ ಹಾಕ್ಕೊಂಡು ಬಂದಂಗೆ ಆಗುತ್ತೆ. ಹಾಗಾಗಿ ನಾವು ಇಲ್ಲಾಸಿನೇ ಬರೋದು ಯಾವಾಗ ಬಂದ್ರೂ.
ಅಮರಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ನೋಡ್ದಿದ್ದಾರೆಲ್ಲ ನೋಡ್ಬೋದು. ಈಗ ಹಳ್ಳಿಯಿಂದ ಸಿಟಿಗೆ ಹೋಗಿರ್ತೀರ ಬೆಂಗಳೂರು, ಮಿಸ್ ಮಾಡ್ಕೊತಿದ್ರೆ ಈ ವಿಡಿಯೋ ನೋಡಿ ಒಂದ್ಸಲ. ಏನಂತ ಇದೆಷ್ಟಿದು? ಇದನ್ನು ಕೊಡ್ರಿ, ಒಂದು ಕೊಡ್ರಿ ನೋಡ ಮಾಡ್ತೀವಿ. ಯಾಕೆ ಇದನ್ನು ಕೊಡ್ರಿ, ಯಾಕೆ ಆಯ್ತಾ? ಇನ್ನು ಬೇಕ್ರಿಗೆ ಏನಾರ ತಡೋಣ ಅಂತ ಹೋಗಿದ್ವಿ. ಅಲ್ಲಿ ಅವಣ್ಣ ವೀಡಿಯೋ ಮಾಡ್ತಿರೋದಕ್ಕೆ ಯಾಕಮ್ಮ ರೆಕಾರ್ಡ್ ಮಾಡ್ತಿದ್ದೀಯಾ ಅಂತಂತು ಅವಣ್ಣಂಗೆ ಹೇಳ್ದೆ, ಅರ್ಥ ಆಯಿತು, ಸುಮ್ಮನೆ ಆಯ್ತು ಅವಣ್ಣ. ಮತ್ತು ತುಮಕೂರಲ್ಲಿ ತಿಂಡಿ ತಿನ್ಬೇಕಾದಾಗ ಅಲ್ಲೊಬ್ರು ಕೇಳಿದ್ರು ಯಾಕೆ ವೀಡಿಯೋ ಮಾಡ್ತಿದ್ದೀರ ಅಂತಂದು, ಮತ್ತು ಅವ್ರಿಗೂ ಹೇಳಿದ್ಮೇಲೆ ಅವರು ಸುಮ್ಮನೆ ಆದರು. ಈಗ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡಬೇಕಾದಾಗ ಕೇಳಿದರೂ ಫೇಸ್ ಮಾಡೋವಷ್ಟು ಧೈರ್ಯ ಬಂದಿದೆ, ಇನ್ನೂ ಸ್ವಲ್ಪ ಧೈರ್ಯ ಬರಬೇಕು. ಇದು ಬಂದುಬಿಟ್ಟು ಕೋಡಿಗಳ್ಳಿ ಕ್ರಾಸಿಂಗ್. ಇದು ನಮ್ಮ ಅಮ್ಮವ್ರಿಗೆ ಇಲ್ಲಸನೆ ಹೋಗೋದು. ಗೌನಕುಂಟೆ ಬಿಟ್ಟು ಈ ಕಡೆ ಕೋಡಿಗಳ್ಳಿ ಕ್ರಾಸ್ ಬರುತ್ತೆ. ಸ್ಟ್ರೈಟ್ ಹೋಗ್ಬಿಟ್ರೆ ನಮ್ಮ ಅಮ್ಮವ್ರವ್ರಿಗೆ ಸಿಗೋದು ಕದ್ರೆಹಳ್ಳಿ ಅಂತ, ಪಾವಗಡ ತಾಲೂಕು ಕದ್ರೆಹಳ್ಳಿ. ರಜಾ ಇರೋದ್ರಿಂದ ಮಕ್ಕಳು ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಅಲ್ಲಿ ಇಲ್ಲಾಸಿ ನಾವು ಹೈಸ್ಕೂಲಿಗೆ ಹೋಗ್ಬೇಕಾದಾಗ ಇಲ್ಲಾಸಿನೇ ನಡ್ಕೊಂಡು ಹೋಗ್ತಿದ್ವು 5 ಗಂಟೆಗೆ. ಅದನ್ನು ನಮ್ಮ ಮನೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು. ನಮ್ಮ ಪ್ರೀತು ಅಂತೂ ಬಂತಂತಲೇ ಕೇಳ್ತಿದ್ದ. ಫೈನಲಿ ಅವನು ಅಲ್ಲಿಂದ ತುಮಕೂರು ಬಿಟ್ಟಾಗ್ಲಿಂದನೂ ಕೇಳ್ತಾ ಇದ್ದ. ಫೈನಲಿ ನಮ್ಮ ಅಮ್ಮವ್ರವ್ರು ಬಂತು. ಮನೆ ತೋರಿಸ್ತೀನಿ. ಇದೇ ನೋಡ್ರಿ ನಮ್ಮ ಪ್ರೀತರ ಅಜ್ಜಿ ಮನೆ. ಅದೇನೋ ಪ್ರೀತ, ಇದೆಯಲ್ಲ ನಿಮ್ಮ ಅಜ್ಜಿ ಮನೆ. ನಡೀತಾ ಇದ್ದಾರೆ ನೋಡು. ಪ್ರಣೀತನ ಮಕ್ಕಳಾನೆ. ಇದೆಯೋ ಹೋಗಿದೆ ಅಜ್ಜಿ. ಅಬ್ಬಾ ಸೌಂಡ್ ಕೇಳಿಸ್ಕೊಂಡು ಎದ್ಬಿಟ್ಟ. ಮಕ್ಕಣಿದ್ದ ಪ್ರೀತನ ಅಲ್ಲೇ ಬಿಟ್ಟು ಬಂದ್ವಿ ನಾವು. ಅಲ್ಲೇ ಬಿಟ್ಟು ಅಂತ ಹೇಳಿದ್ದಲ್ಲ. ಹಾಂ ಹೌದಾ, ಬಿಟ್ಟು ಬಂದಿದ್ನಲ್ಲಿ ಹೆಂಗೆ ಮಾಡ್ತೀಯ? ಬೇಡ ಆಡಕ್ಕೆ ನಿನಗೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಈಗಳ ಇಲ್ಲಿ ಪ್ರಣಿ ಅಗಳ 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 ಹುಚ್ಚ. ಯಾರು ಗುಂಡ್ಕಲ್ಲಿ ಎಲ್ಲಿಂತಾರ ನಮ್ಮ ಹೋಗ್ಬಿಟ್ರೆ ಕೈಯ ಕತ್ತರಿಸ್ಬಿಡುತ್ತಾರು. ಮಣ್ಣಾಗ ಹೋಗಿ ನೋಡು. ಇಲ್ಲ ಕೊಡ್ತೀವಿ ಜಾಸ್ತಿ ಮಾಡಿ ಸುಮ್ಮನೆ ಹಿಂಗ ಅಲ್ಲೇ ಆಡ್ಬೇಕು. ಗತಿಬಾರ್ದ ನಮ್ಮಮ್ಮ ಹೊಲದ ಕೆಲ್ಸಕ್ಕೆ ಹೋಗಿತ್ತು. 3 ಗಂಟೆಗೆ ಇಲ್ಲ 4 ಗಂಟೆಗೆ ಬಂತು. ಬಂದಾದಮೇಲೆ ನಮ್ಮ ಪಾಪುಗೆ ಸರಿ ಮಾಡೋಕ್ಕಂತಂದೇಳಿ ರಾಗಿ ಬೀಸಿ ಹಿಟ್ಟು ಹಿಡಿತಾ ಇದ್ದಾರೆ. ನಾವು ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಎತ್ಕೊಂಡು ಆಟ ಆಡಿಸ್ತಾ ಇದ್ವಿ ಪಾಪುನ. ನಮ್ಮಮ್ಮ ಇಲ್ಲಿ ನೋಡಿ ಹಿಟ್ಟು ಹಿಡಿತಿದ್ದಾರೆ ಸರಿ ಮಾಡೋಕ್ಕೆ ಪಾಪುಗೆ. ನೆಕ್ಸ್ಟ್ ಏನೇನು ಮಾಡಿದ್ವಿ ಏನೋ ಅಂತಂದೇಳಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇದು ಲೆಂತಿ ಆಗುತ್ತೆ, ಬೇಡ ಅಂತಂದೇಳ್ಬಿಟ್ಟು ಸಾಕಂತ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.